ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಯಾವ ರಾಜ್ಯದಲ್ಲಿದೆ? ಎ ಆಂಧ್ರ ಪ್ರದೇಶ್, ಬಿ ತೆಲಂಗಾಣ, ಸಿ ತಮಿಳುನಾಡು, ಡಿ ಮಹಾರಾಷ್ಟ್ರ. ಉತ್ತರ ಎ ಆಂಧ್ರ ಪ್ರದೇಶ್. ಎರಡನೇ ಪ್ರಶ್ನೆ, ಕಾಲುಗಳಿಂದ ರುಚಿ ನೋಡುವ ಜೀವಿ ಯಾವುದು? ಎ ಪೆಂಗ್ವಿನ್, ಬಿ ಚಿಟ್ಟೆ, ಸಿ ಪಾರಿವಾಳ, ಡಿ ಜಿರಳೆ. ಉತ್ತರ ಬಿ ಚಿಟ್ಟೆ. ಮೂರನೇ ಪ್ರಶ್ನೆ, ಸುಗಂಧ ದ್ರವಗಳ ಮಹಾರಾಜನೆಂದು ಯಾವುದನ್ನು ಕರೆಯುತ್ತೇವೆ? ಎ ಕುಂಕುಮ ಹೂ, ಬಿ ಮೆಣಸು, ಸಿ ದಾಲ್ಚಿನ್ನಿ, ಡಿ ಯಾಲಕ್ಕಿ. ಉತ್ತರ ಬಿ ಮೆಣಸು. ನಾಲ್ಕನೇ ಪ್ರಶ್ನೆ, ಮೆದುಳನ್ನು ಕ್ರಿಯಾಶೀಲವಾಗಿಸುವ ಸೊಪ್ಪು ಯಾವುದು? ಎ ಮೆಂತ್ಯ ಸೊಪ್ಪು, ಬಿ ರಾಜಗಿರಿ ಸೊಪ್ಪು, ಸಿ ನುಗ್ಗೆ ಸೊಪ್ಪು, ಡಿ ಪಾಲಕ್ ಸೊಪ್ಪು. ಉತ್ತರ ಡಿ ಪಾಲಕ್ ಸೊಪ್ಪು. ಐದನೇ ಪ್ರಶ್ನೆ, ಹಸುವಿನ ಗರ್ಭ ವ್ಯವಸ್ಥೆಯ ಅವಧಿ ಎಷ್ಟು? ಎ 283 ದಿನ, ಬಿ 300 ದಿನ, ಸಿ 320 ದಿನ, ಡಿ 410 ದಿನ. ಉತ್ತರ ಎ 283 ದಿನ. ಆರನೇ ಪ್ರಶ್ನೆ, ಮನುಷ್ಯ ಸತ್ತ ಮೇಲೂ ಬಹಳ ಹೊತ್ತಿನವರೆಗೂ ಜೀವಿಸಿರುವ ಅವಯವ ಯಾವುದು? ಎ ಕಿಡ್ನಿಗಳು, ಬಿ ಕಣ್ಣು, ಸಿ ಹೃದಯ, ಡಿ ಲಿವರ್. ಉತ್ತರ ಎ ಕಿಡ್ನಿಗಳು. ಏಳನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಧ್ವಜದ ಉದ್ದ ಮತ್ತು ಅಗಲದ ಅನುಪಾತ ಎಷ್ಟು? ಎ 3:2, ಬಿ 2:3, ಸಿ 5:2, ಡಿ 4:2. ಉತ್ತರ ಎ 3:2. ಎಂಟನೇ ಪ್ರಶ್ನೆ, ಯಾವ ಯುಗದಲ್ಲಿ ಭಗವಾನ್ ವಿಷ್ಣುವು ಕೃಷ್ಣನಾಗಿ ಅವತರಿಸಿದನು? ಎ ದ್ವಾಪರಯುಗ, ಬಿ ಕಲಿಯುಗ, ಸಿ ತ್ರೇತಾಯುಗ, ಡಿ ಕೃತಯುಗ. ಉತ್ತರ ಎ ದ್ವಾಪರಯುಗ. ಒಂಬತ್ತನೇ ಪ್ರಶ್ನೆ, ನಾಯಿಗಳು ಯಾವ ಬಣ್ಣಕ್ಕೆ ಹೆದರುತ್ತವೆ? ಎ ಇಂಡಿಗೋ, ಬಿ ನೀಲಿ, ಸಿ ಕೆಂಪು, ಡಿ ಕಪ್ಪು. ಉತ್ತರ ಎ ಇಂಡಿಗೋ. ಹತ್ತನೇ ಪ್ರಶ್ನೆ, ಪುರಾಣಗಳ ಪ್ರಕಾರ ಯಾರು ಲಕ್ಷ್ಮಣನಾಗಿ ಅವತರಿಸಿದರು? ಎ ವಿಷ್ಣು, ಬಿ ಶಿವ, ಸಿ ಬ್ರಹ್ಮ, ಡಿ ಆದಿಶೇಷ. ಉತ್ತರ ಡಿ ಆದಿಶೇಷ. ಹನ್ನೊಂದನೇ ಪ್ರಶ್ನೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಯಾವ ಮಾಂಸ ಪ್ರಯೋಜನಕಾರಿ? ಎ ಹಂದಿ, ಬಿ ಕೋಳಿ, ಸಿ ಕುದುರೆ, ಡಿ ಮೀನು. ಉತ್ತರ ಡಿ ಮೀನು. ಹನ್ನೆರಡನೇ ಪ್ರಶ್ನೆ, 1 ಕ್ವಿಂಟಲ್ ಅಂದರೆ ಎಷ್ಟು ಕೆಜಿ? ಎ 1000, ಬಿ 100, ಸಿ 200, ಡಿ 10,000. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 13ನೇ ಪ್ರಶ್ನೆ, ಭಾರತದಲ್ಲಿ ಹೆಚ್ಚು ಹಣವನ್ನು ಹೊಂದಿರುವ ರಾಜ್ಯ ಯಾವುದು? ಎ ತಮಿಳುನಾಡು, ಬಿ ಮಹಾರಾಷ್ಟ್ರ, ಸಿ ಕೇರಳ, ಡಿ ಕರ್ನಾಟಕ. ಉತ್ತರ ಬಿ ಮಹಾರಾಷ್ಟ್ರ.
14ನೇ ಪ್ರಶ್ನೆ, ರೆಕ್ಕೆಗಳಿಲ್ಲದ ಪಕ್ಷಿ ಯಾವುದು? ಎ ಏಮು ಪಕ್ಷಿ, ಬಿ ಕಿವಿ ಪಕ್ಷಿ, ಸಿ ಪೆಂಗ್ವಿನ್, ಡಿ ಗೂಬೆ. ಉತ್ತರ ಬಿ ಕಿವಿ. 15ನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತ್ಯಧಿಕವಾಗಿ ಸಿಡಿಲು ಬೀಳುವ ಪ್ರದೇಶ ಯಾವುದು? ಎ ಶ್ರೀಲಂಕಾ, ಬಿ ಇಂಡೋನೇಷಿಯಾ, ಸಿ ಆಸ್ಟ್ರಿಯಾ, ಡಿ ವೆನಿಜುವೆಲಾ. ಉತ್ತರ ಡಿ ವೆನಿಜುವೆಲಾ. 16ನೇ ಪ್ರಶ್ನೆ, ಜಗತ್ತಿನಲ್ಲಿ ಹೆಚ್ಚಿನ ಜನರು ಯಾವ ಕಾರಣದಿಂದ ಸಾಯುತ್ತಾರೆ? ಎ ಮಧುಮೇಹ, ಬಿ ಹೃದಯಘಾತ, ಸಿ ಅಪಘಾತ, ಡಿ ಕ್ಯಾನ್ಸರ್. ಉತ್ತರ ಡಿ ಕ್ಯಾನ್ಸರ್. 17ನೇ ಪ್ರಶ್ನೆ, ಅಶೋಕ ಚಕ್ರದಲ್ಲಿ ಎಷ್ಟು ಕಡ್ಡಿಗಳು ಇವೆ? ಎ 24, ಬಿ 20, ಸಿ 15, ಡಿ 14. ಉತ್ತರ ಎ 24. 18ನೇ ಪ್ರಶ್ನೆ, ಸೊಳ್ಳೆಗಳು ಇರದ ದೇಶ ಯಾವುದು? ಎ ಆಸ್ಟ್ರೇಲಿಯಾ, ಬಿ ಅಮೇರಿಕಾ, ಸಿ ಚೈನಾ, ಡಿ ಐಸ್ಲ್ಯಾಂಡ್. ಉತ್ತರ ಡಿ ಐಸ್ಲ್ಯಾಂಡ್. 19ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವುದು? ಎ ಕೋಲಾರ, ಬಿ ಬೆಳಗಾವಿ, ಸಿ ಉಡುಪಿ, ಡಿ ಮೈಸೂರು. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 20ನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಎ ಪ್ರತಿಭಾ ಪಾಟೀಲ್, ಬಿ ಸರೋಜಿನಿ ನಾಯ್ಡು, ಸಿ ಸುಷ್ಮಾ ಸ್ವರಾಜ್, ಡಿ ಇಂದಿರಾ ಗಾಂಧಿ. ಉತ್ತರ ಎ ಪ್ರತಿಭಾ ಪಾಟೀಲ್. 21ನೇ ಪ್ರಶ್ನೆ, ಏಷ್ಯಾ ಖಂಡದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ? ಎ 48, ಬಿ 38, ಸಿ 58, ಡಿ 28. ಉತ್ತರ ಎ 48. 22ನೇ ಪ್ರಶ್ನೆ, ಇಂದಿರಾ ಗಾಂಧಿಯವರು ಯಾವ ರಾಜ್ಯಕ್ಕೆ ಸೇರಿದವರು? ಎ ಉತ್ತರ ಪ್ರದೇಶ್, ಬಿ ಆಂಧ್ರ ಪ್ರದೇಶ್, ಸಿ ಕೇರಳ, ಡಿ ಕರ್ನಾಟಕ. ಉತ್ತರ ಎ ಉತ್ತರ ಪ್ರದೇಶ್. 23ನೇ ಪ್ರಶ್ನೆ, ಮಲಗಿದ ತಕ್ಷಣ ಗಾಢ ನಿದ್ರೆ ಬರಲು ಯಾವುದು ಹೆಚ್ಚು ಪ್ರಯೋಜನಕಾರಿ? ಎ ಏಲಕ್ಕಿ, ಬಿ ಗಸಗಸೆ, ಸಿ ಅರಶಿಣ, ಡಿ ಜೀರಿಗೆ. ಉತ್ತರ ಬಿ ಗಸಗಸೆ. 24ನೇ ಪ್ರಶ್ನೆ, ತಲೆಯಲ್ಲಿ ಹೃದಯವನ್ನು ಹೊಂದಿರುವ ಜೀವಿ ಯಾವುದು? ಎ ನೊಣ, ಬಿ ಇರುವೆ, ಸಿ ನೀಲಿ ತಿಮಿಂಗ್ಲ, ಡಿ ಏಡಿ. ಉತ್ತರ ಡಿ ಏಡಿ. 25ನೇ ಪ್ರಶ್ನೆ, ಗರ್ಭಿಣಿ ಮಗು ಎಷ್ಟು ತಿಂಗಳು ಬೆರಳಚ್ಚುಗಳನ್ನು ಅಭಿವೃದ್ಧಿಪಡಿಸುತ್ತದೆ? ಎ 3 ತಿಂಗಳಿನಲ್ಲಿ, ಬಿ 6 ತಿಂಗಳಿನಲ್ಲಿ, ಸಿ 5 ತಿಂಗಳಿನಲ್ಲಿ, ಡಿ 8 ತಿಂಗಳಿನಲ್ಲಿ. ಉತ್ತರ ಬಿ 6 ತಿಂಗಳಿನಲ್ಲಿ. 26ನೇ ಪ್ರಶ್ನೆ, ಅನ್ನ ಬಹುಬೇಗ ಜೀರ್ಣವಾಗಲು ಉಪಯೋಗ ಪಡುವುದು ಯಾವುದು? ಎ ಮೊಸರು, ಬಿ ಖರ್ಜೂರ, ಸಿ ಬೆಲ್ಲ, ಡಿ ನಿಂಬೆಕಾಯಿ. ಉತ್ತರ ಎ ಮೊಸರು.
27ನೇ ಪ್ರಶ್ನೆ. ಗೂಗಲ್ ಸ್ಥಾಪನೆಯಾಗಿದ್ದು ಯಾವಾಗ? ಎ 1 ಜನವರಿ 1999, ಬಿ 4 ಸೆಪ್ಟೆಂಬರ್ 1998, ಸಿ 15 ಆಗಸ್ಟ್ 1988, ಡಿ 5 ಜೂನ್ 1999. ಉತ್ತರ ಬಿ 4 ಸೆಪ್ಟೆಂಬರ್ 1998. 28ನೇ ಪ್ರಶ್ನೆ. ಮೊಸರಿನೊಂದಿಗೆ ಯಾವ ಹಣ್ಣು ನಿಮ್ಮ ದೇಹದಲ್ಲಿ ವಿಷಕಾರಿ? ಎ ಮಾವಿನ ಹಣ್ಣು, ಬಿ ಬಾಳೆಹಣ್ಣು, ಸಿ ಸೇಬು, ಡಿ ದಾಳಿಂಬೆ. ಉತ್ತರ ಎ ಮಾವಿನ ಹಣ್ಣು. 29ನೇ ಪ್ರಶ್ನೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿಯನ್ನು ಉತ್ಪಾದಿಸುವ ದೇಶ ಯಾವುದು? ಎ ಭಾರತ, ಬಿ ಫಿಲಿಪೈನ್ಸ್, ಸಿ ಕೆನಡಾ, ಡಿ ಬ್ರೆಜಿಲ್. ಉತ್ತರ ಬಿ ಫಿಲಿಪೈನ್ಸ್. 30ನೇ ಪ್ರಶ್ನೆ. ಸಣ್ಣ ಕೆಲಸಗಳಿಗೆ ಆಯಾಸ, ಹೃದಯ ಬಡಿತ ಲಕ್ಷಣಗಳು ಯಾವುದರ ಕೊರತೆಯಿಂದ ಬರುತ್ತವೆ? ಎ ಮೆಗ್ನೀಷಿಯಂ ಕೊರತೆ, ಬಿ ಕ್ಯಾಲ್ಸಿಯಂ ಕೊರತೆ, ಸಿ ನೀರಿನಾಂಶ ಕೊರತೆ, ಡಿ ಕಬ್ಬಿಣಾಂಶ ಕೊರತೆ. ಉತ್ತರ ಡಿ ಕಬ್ಬಿನಾಂಶ ಕೊರತೆ.